ನೀನ್ ಕಸ ತಕೊಂಬಂದು ಗಲೀಜ್ ತಕೊಂಬಂದು 100 ರೂಪಾಯಿ ನೀನ್ ಕೊಟ್ರೆ ಅಲ್ಲಿ ಎಲ್ಲ ಹಾಕೊಂಡ್ರೆ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಊರಿನವರೆಲ್ಲ ಹೋಗಿ ಈಗ ಊರಿನವರೆಲ್ಲ ಹೋಗಿ ನೀವೆಲ್ಲ ಪ್ರತಿಭಟನೆ ಮಾಡಬಹುದಲ್ಲ ಸರ್. ನಮ್ಮಮ್ಮ ತೀರೋದಾಗ ನಾವು ಹೋಗಕ್ಕೆ ದೊಡ್ಡದು ಮಶಾಣ ಐತಲ್ಲ, ಒಂದು ಗುಣಿ ಮಣ್ಣು ಮುಚ್ಚಕ್ಕೆ ದಾರಿನೇ ಇರಲಿಲ್ಲ. JCB ತಗೊಂಡೋಗಿ ನಾವು ದಾರಿ ಮಾಡ್ಕೊಂಡು ನಾವು ತಗೊಂಡೋಗಿ ಗುಣಿಗೆ ಮಣ್ಣಾಕಿದ್ದೀವಿ. ಯಾಕ್ರಪ್ಪ ಗುಣಿಗಳಿಗೆ ಇದು ಮಶಾಣಗಳಿಗೆ ಮಣ್ಣಾಕ್ತೀರಂದ್ರೆ ನಾನಲ್ಲ ಇನ್ನೊಬ್ಬನು ಅಂದ್ಬಿಟ್ಟು ಅರ್ಧ ಜನ ಗಂಡಸ್ರು ಅವ್ರೆ ಆಚೆ ಕಡೆ ಕೆಲ್ಸಗಳಿಗೆ ಹೋಗಲ್ಲ. ಆ ಮಣ್ಣಿನಿಂದ ಅರ್ಧ ಜೀವನ ಮಾಡೋದು. ಶಕ್ತಿ ಐತೆ, ಬಲ ಐತೆ, ಎಲ್ಲ ಐತೆ. ಹೆಂಗಸರೆಲ್ಲ ದೂರಗಳು ಕೆಲ್ಸಕ್ಕೆ ಹೋಗ್ತಾರೆ. ಗಂಡಸರಾಗಲ್ಲೆಲ್ಲ ಲಾರಿಗಳನ್ನ ಹಿಡ್ಕೊಂಡು ಮಣ್ಣು ಹಾಕ್ಸ್ಕೊಂಡು ಎಂಡ್ರಾಟಗಳು ಕುಡ್ಕೊಂಡು ಅವ್ರು ಅದ್ರಾಗ ಊರಾಗ ಸಾರ ಅರ್ಧ ಮಾಡ್ತಾರೆ ಊರುಗಳಾಗ. ಆ ಕುಡಿಯೋದು ಮಲ್ಗೋದು. ಹುಡುಗರು ಕಾಯಿಲಾಗ ಬಂದ್ರೆ ನೋಡ್ಸೋರಿಲ್ಲ, ಏನಿಲ್ಲ ಸರ್. ನಿಮ್ಮ ಶಾಸಕರು ಅವರೆಲ್ಲ ಬರಲ್ವಾ ಇಲ್ಲಿ? ಯಾರು ಬರಲ್ಲ ಸರ್, ಯಾರು ಬರ್ತಾ ಇಲ್ಲ. ನಿಮ್ಮ ಮನೆ ಹತ್ರ ಏನ್ ಪ್ರಾಬ್ಲಮ್ ಅಂತ ಇದುವರೆಗೂ ಯಾರು ಬರ್ತಾ ಇಲ್ಲ ಸರ್ ನಮ್ಗೆ. BBMP ಏನಾಗಿದೆ ಬಂದ್ ಕೇಳ್ಬೇಕಲ್ಲ. ಎಲ್ಲಾ ಕಸ, ಇಡೀ ಬೆಂಗಳೂರಿನ ಕಸ ಎಲ್ಲ ಇಲ್ಲಿ ತಂದಾಕ್ತಾರೆ. ಅವ್ರವ್ರಿಗೆ ಮೇನ್ ಅವ್ರು ಇರ್ತಾರಲ್ಲ ಸರ್, ಅವ್ರನ್ನ ಕರೆಸ್ತಾರೆ. ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೇನಾದ್ರೂ ದುಡ್ಡು ಅದು ಇದು ಕೊಡೋದು, ಸುಮ್ಮನೆ ಆಗೋದು. ನಾವು ಇಲ್ಲಿ ಬಂದು ಮನೆಗಳ ಹತ್ರ ಯಾರಾದ್ರೂ ಆಗ್ಲಿ ಸರ್, ಮಕ್ಕಳಿಗೇನು ಪ್ರಾಬ್ಲಮ್ ಆಗಿದೆ, ನಿಮ್ಗೇನು ಪ್ರಾಬ್ಲಮ್ ಆಗ್ತೈತೆ, ಇಲ್ಲಿ ಕಸ ಸುರಿತಾ ಇದ್ದೀವಲ್ಲ ನಾವು, ನಿಮ್ಗೇನಾದ್ರೂ ಪ್ರಾಬ್ಲಮ್ ಆಗಿದೆಯೇನಮ್ಮ, ಎತ್ತಮ್ಮ, ಮಕ್ಳು ಹೆಂಗಿದ್ದಾರೆ ಏನು ಅಂತ ಯಾವನು ಬಂದು ಕೇಳ್ತೋನಿಲ್ಲ ಸರ್. ಫಸ್ಟ್ ಈ ಕಸ ನಿಲ್ಸ್ಬೇಕು, ಕ್ರೆಷರ್ ನಿಲ್ಸ್ಬೇಕು, ಲಾರಿಗಳು ಬರೋದು ನಿಲ್ಸ್ಬೇಕು ಸರ್. ಮಶಾಣ ಬೇಕು ಸರ್. ಫಸ್ಟು ಆ ಮಶಾಣಕ್ಕೆ ದಾರಿ ಇಲ್ಲ ಸರ್. ಕಸ ತುಂಬಿ ತುಳುಕ್ತಾ ಇದೆ ಮಶಾಣದ ಹತ್ರ. ಸ್ಮಶಾನ ಮೇಲೂ ಕಸ ಹಾಕ್ಬಿಟ್ಟಿದ್ದಾರೆ. ಹೌದು, ಮಣ್ಣು ತುಂಬಿಟ್ಟು ನಮ್ಮ ತಂದೆ ತಾಯಿ ಗುಣಿ ಅಷ್ಟಷ್ಟು ಉದ್ದ ಕಟ್ಟಿದ್ರಿ ಸರ್. ನಾವು ಟೈಲ್ಸ್ ಎಲ್ಲ ಹಾಕಿ ಅಷ್ಟಷ್ಟು ಉದ್ದ ಕಟ್ಟಿದ್ರಿ. ಈಗ ಅದು ನೋಡಕ್ಕೆ ಎಲ್ಲಿ ಅಂತ ಜಾಗ ಇಲ್ಲ ಸರ್. ಈ ವರ್ಷದಾಗ ಸತ್ತೋಗಿರೋದು ಮಾತ್ರ ಇರೋದು ಅಷ್ಟೇ. ಒಟ್ಟಾರೆ ಏನ್ ಆಗ್ಬೇಕು ನಿಮ್ಗೀಗ? ಏನ್ ಪರಿಹಾರ ಬೇಕಂದ್ರೆ ಕುಡಿಯಕ್ ನೀರ್ ಚೆನ್ನಾಗಿಲ್ಲ ನಮ್ಮೂರಾಗ. ಆ ಗೊಬ್ಬರ ಹಾಕೋದ್ರಕ್ ನೀರ್ ಕೆಟ್ಟೋಗೈತೆ. ನೀರು ನಮ್ಮೂರಾಗ ವೈಟು ಹಾಲಿದ್ದಂಗೆ ಇದ್ದಿದ್ದು ನಮ್ಮೂರಾಗ ನೀರು. ಆ ತರ ನೀರು ಬ್ಲಾಕ್ ಆಗ್ಬಿಟ್ಟವ ಇವಾಗ. ನೀರು ನಮ್ ಕುಡಿಯಕ್ ನೀರ್ ಬೇಕು. ನೀರು ಕುಡಿತಿದ್ದೀರಾ ನೀವು? ಅದೇ ನೀರ್ ಕುಡಿತಾ ಇದೀವಿ. ಕುಡಿಯಕ್ ನೀರ್ ಬೇಕಂದ್ರ ಆ ನೀರ್ ಬೇಡ ನಮ್ಕ. ಗೊಬ್ಬರ ಆ ತರ ನೀರ್ ಕುಡಿದ್ರೆ ಹುಷಾರ್ ತಪ್ಪಲ್ವಾ ಸರ್? ಆರೋಗ್ಯಗಳಿಲ್ಲ ನೋಡು. ಎಲ್ಲಾರ್ಗು ಗರ್ಭಕೋಶ ಪ್ರಾಬ್ಲಮ್, ಗರ್ಭಕೋಶದಾಗ ಗುಳ್ಳೆ ಪ್ರಾಬ್ಲಮ್. ಇವಾಗ ಹೋಗಿ ಒಬ್ರಗ ನಮ್ಮ ಜಯಲಕ್ಷ್ಮನ ಹುಡುಗಿಗೆ ಇವಾಗ ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದಿದ್ವಿ. ರಿಪೋರ್ಟ್ಗಳು ಬೇಕಾದ ತಂದು ಇವಾಗ ಗರ್ಭಕೋಶ ಸುತ್ತು ಗುಳ್ಳೆ, ಗರ್ಭಕೋಶ ಚೆನ್ನಾಗಿಲ್ಲ, ನೀರು ಚೆನ್ನಾಗಿಲ್ಲ. ಕುಡಿಯಕ ನೀರು ಚೆನ್ನಾಗಿ ಕುಡೀರಿ ಅಂತಾರೆ. ಕುಡಿಯಕ್ ಚೆನ್ನಾಗಿರತ್ತೇನೆ, ನಾವು ಕುಡಿಯಕ್ ಆಗೋದ? ನಮ್ಮೂರಾಗ ಕಲರ್ ನೀರು ವೈಟ್ ಕಲರ್ ಇದ್ದಿತ್ತು ನಮ್ಮೂರಾಗ ನೀರು. ನಾವು ಚಿಕ್ಕ ಹುಡುಗರಾಗ ಇವಾಗ ಕರ್ರಗಾಗ್ಬಿಟ್ಟೈತೆ ನೀರಿಲ್ಲ ಚೆನ್ನಾಗಿ ನಮ್ಮೂರಾಗ. ಗೊಬ್ಬರ ತೆಗಿಬೇಕು ನಮ್ಮೂರಾಗ. ಮಶಾಣ ಬೇಕು ನಮ್ಗೆ ಮೇನು. ರೋಡ್ ಚೆನ್ನಾಗಿ ಆಗ್ಬೇಕು ನಮ್ಕ. ರೋಡ್ ಚೆನ್ನಾಗಿಲ್ಲ, ಮಕ್ಳು ಓದಕ್ ಇದಿಲ್ಲ. ಈ ಊರಾಗ 5ನೇ ಕ್ಲಾಸ್ ಗಂಟೆನೆ ಇಲ್ಲಿ ಸ್ಕೂಲ್ ಇರೋದು. ನೋಡಿ, ಊರಿನ ಜನ ಎಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಟ್ರಲಿ ಕುಡಿಯೋ ನೀರು ಬ್ಲಾಕ್ ಆಗಿದೆ. ಅಂತ ನೀರು ಕುಡಿದು ಬದುಕಬೇಕು ಅನ್ನೋ ಪರಿಸ್ಥಿತಿ. ಈ ಊರಿನ ಯುವಕರು ಕೂಡ ನಮ್ ಜೊತೆಗಿದ್ದಾರೆ. ಏನ್ ಹೇಳ್ತೀರಾ ಬ್ರದರ್, ಹೆಂಗಿದೆ ಪರಿಸ್ಥಿತಿ ಇಲ್ಲಿ? ನಮ್ಮ ಊರಲ್ಲಿ ತುಂಬಾ ಜನ ಬಂದಿದೆ ಸರ್. ಇದುವರೆಗೂ ಏನಕ್ಕೆ ಬರ್ತಾರೆ ಅಂದ್ರೆ ನಮ್ಮ ಊರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಇತ್ತು. ಅದೇನಾಗುತ್ತೆ ಅಂದ್ರೆ ಅವ್ರಿಗೆ ಯಾವಾಗ ಎಲ್ಲಿವರೆಗೂ ಅವ್ರು ಚೆನ್ನಾಗಿರ್ತಾರೋ, ಇವಾಗ ಒಂದು ಪಕ್ಷ ಅಂತ ಇರುತ್ತೆ. ಆ ಪಕ್ಷ BBMP ಅದಾಗ ಯಾವ್ದು ಬಂದಿಲ್ಲ, ಎಲ್ಲ ಕರ್ಸ್ಕೊಂಡಿರೋದು. ಅವ್ರಿಗೆ ಬೇಕು ಅಂದಾಗ ಕರ್ಸ್ಕೊಂಡ್ರು, ದುಡ್ಡು ಕೊಟ್ಟಾಗೆಲ್ಲ ಚೆನ್ನಾಗೇ ಇದ್ರು. ಇವಾಗ ಅವ್ರಿಗೆ ದುಡ್ಡು ಎಲ್ಲ ತೊಂದರೆ ಆಗಿರುತ್ತೆ. ಅವ್ರದ್ದೇನೋ ಪ್ರಾಬ್ಲಮ್ ಆಗಿ ಇವಾಗ ಇದ್ಕೊಡ್ತಾವ್ರೆ ಅಷ್ಟೇ ಸರ್. TVನವ್ರು ಬರ್ತಾರೆ, ಇದು ಮಾಡ್ತಾರೆ, ಹೋಗ್ತಾರೆ. ಇವಾಗ ನನಗೇನು ತೊಂದರೆ ಆಯ್ತಾ, ನನಗೆ ದುಡ್ಡು ಕೊಟ್ಟಿಲ್ಲ, ನಾನು ಕರೆಸ್ತೀನಿ, ನಾನು ಸ್ಟ್ರೈಕ್ ಮಾಡಿಸ್ತೀನಿ, ನಾನು ಇದ್ಕೊಡ್ತೀನಿ, ದುಡ್ಡು ಕೊಟ್ಮೇಲೆ ನಾನು ಸುಮ್ಮನೆ ಆಗೋತೀನಿ. ಇವಾಗ ನೀವು ಬಂದಿದ್ದೀರಾ, ಒಂದು ವಾರ ಆದ್ಮೇಲೆ ಇದಿಲ್ಲ, ನಿಂತೋಗುತ್ತೆ ಅಷ್ಟೇ. ಫಸ್ಟ್ ನೀರಿತ್ತು, ಬೋರ್ ಹಾಕಿದ್ರು, ಬೋರಲ್ಲಿ ನೀರೆಲ್ಲ ಬರ್ತಾ ಇತ್ತು. ಬೇರೆ ಯಾರು ಬಂದಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್ ಬಂದಿದೆ, ಓಕೆನಾ? ನೀವು ಕರೆದಿದ್ದೀರಾ ನಮ್ಮನ್ನ? ಒಂದ್ ನಿಮಿಷ, ನೀವು ಕರೆದಿದ್ದೀರಾ ನಮ್ಮನ್ನ? ಇಲ್ಲ ತಾನೆ, ನಾವಾಗೆ ಬಂದಿದೀವಿ. ಈ ಊರಿನ ಸಮಸ್ಯೆ ಕೇಳ್ತಾ ಇದೀವಿ, ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡಿ, ಮಾತಾಡಿ. ಏನ್ ಸಮಸ್ಯೆ ಇದೆ ನಿಮ್ದು? ಏನ್ ಸಮಸ್ಯೆ ಇದೆ? ಸಂಕನಹಳ್ಳಿ ಸ್ಕೂಲ್ಗೆ ಮಕ್ಕಳು ಸ್ಕೂಲ್ ಹೋಗ್ತಾರೆ. ಸ್ಕೂಲ್ಗೆ ಹೋಗಕ್ಕೆ ಒಂದು ಬಸ್ ಇಲ್ಲ. ಅವ್ರು ಆಟೋ ಮಾಡೋರೆ, ಕಾರ್ ಮಾಡ್ತಾರೆ, ಏನ್ ಮಾಡ್ತಾರೋ. ಹಿಂಗ ಹೋಗೋ ಬಸ್ ನಿಂಗೆ ಕಳ್ಸಕ್ಕಾಗಲ್ವಾ? ಸರ್ಕಾರಕ್ಕೆ ಪವರ್ ಇಲ್ವಾ? ಧೂಳಿಲ್ವಾ? ಸರ್ಕಾರಕ್ಕೆ ಪವರ್ ಇಲ್ವಾ? ಹಿಂಗ ಹೋಗೋ ಬಸ್ ನಿಂಗೆ ಕಳ್ಸಕ್ಕಾಗಲ್ವಾ? ಈ ರೂಟಲ್ಲಿ, ಈ ರೂಟ್ಗೆ ಇನ್ನೂ ಹತ್ರ ಆಗುತ್ತೆ. ಆ ರೂಟ್ ಕಳ್ಸಕ್ಕಾಗಲ್ವಾ? ಸರ್ಕಾರ ಏನು ಕೊಡ್ಬೇಕು? ಕ್ರಷರ್ ಪರ್ಮಿಷನ್ ಲಂಚ ಏನಕ್ಕೆ ಇಸ್ಕೊಬೇಕು ಸರ್ಕಾರ? ಕಾನೂನು ಹತ್ರ ಕಾನೂನು ಪ್ರಜೆಗಳಿಗೆ ಇರೋತೇನೆ ಕಾನೂನು. ದುಡ್ಡು ಇಸ್ಕೊಂಡು ಅವರೇ ಪರ್ಮಿಷನ್ ಕೊಡ್ತಾರೆ. ಸ್ಟ್ರೈಕ್ ಮಾಡ್ತೀವಾ? ಇವತ್ತು ಸ್ಟ್ರೈಕ್ ಮಾಡಿದ್ರೆ ಎಲ್ಲ ಗಾಡಿಗಳು ಸ್ಟಾಪ್. ಸಂಜೆ ಜೊತೆಗೆಲ್ಲ ಅವರೇ ದುಡ್ಡು ಇಸ್ಕೊಂಡು ಕಮಿಷನ್ ಆಗಿ ನಾಳೆಯಿಂದ ಗಾಡಿಗಳು ಓಡಾಡ್ತವೆ. BBMP ಗಾಡಿಗಳು ಅಷ್ಟೇ, ಒಂದು ಲೋಡ್ಗೆ 5,000 ಕೊಡ್ತಾರೆ. ನಾವು ಯೂತ್ಸ್ ಎಲ್ಲ ಅಡ್ಡ ಹಾಕಿ ವಾಪಸ್ ಕಳಿಸ್ತೀವಾ? ನೈಟ್ಗೆ ನಮ್ಮ ಮನೆ ಹತ್ರ ಬರ್ತಾರೆ. ನಮ್ಮ ಮನೆಗೆ ಹೇಳೋದು, ನಿಮ್ಮ ಮಕ್ಕಳಿಗೆ ಹೆಂಗೆ ಬೇಕು? ಅವರೆಲ್ಲ ದೊಡ್ಡ ಇದು, ಅವರೆಲ್ಲ ದೊಡ್ಡಿದ್ದು, ಅವರೆಲ್ಲ BJP ಅವರು, ಕಾಂಗ್ರೆಸ್ ಅವರು ಸ್ಟೇಷನ್ ಕಳಿಸ್ಬಿಡ್ತಾರೆ.
ಪ್ರತಿಭಟನೆ ಮಾಡೋರ್ಗೆಲ್ಲ ಬೆದರಿಕೆ ಹಾಕ್ತಾರ. ಪ್ರತಿಭಟನೆ ಮಾಡೋರ್ಗೆಲ್ಲ ಬೆದರಿಕೆನೆ. ಇವಾಗ ಇಂಥ ಹುಡುಗರು ಸಿಕ್ಕಾಕೊಂಡು ನಾವೆಲ್ಲ ಎಷ್ಟೊಂದ್ ಸತಿ ಹೋಗಿದ್ವಿ ಸರ್ ಜೈಲಿಗೆ. ನಾವು ಸ್ಟೇಷನ್ ಮೆಟ್ಲತ್ತಿದೀವಿ, ಗಾಡಿಗಳು ಅಟ್ಟಾಕಿ ಸ್ಟೇಷನ್ ಮೆಟ್ಲತ್ತಿದೀವಿ. ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಮನ್ನ ಜೈಲಿಗೆ ಹಾಕಿದ್ದಾರೆ. ಸ್ಟೇಷನ್ಗೆ ಹೋಗಿದ್ದೀವಿ, ಲಾರಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ದೀವಿ. ಗ್ಲಾಸ್ ಎಲ್ಲ ಹೊಡೆದಾಕಿ ಸಂಜೆಗೆ ನಾವು ಸ್ಟೇಷನ್ ಇರ್ತೀವಿ. ಸ್ಟೇಷನ್ ಅಲ್ಲಿ ಅವ್ರ ಅಧ್ಯಕ್ಷರು ಫೋನ್ ಮಾಡ್ತಾರೆ, ಉಪಾಧ್ಯಕ್ಷರು ಫೋನ್ ಮಾಡ್ತಾರೆ. ಅಂತದ್ ನೀವೇನ್ ಮಾಡ್ಬೇಕು, ನಂಬರ್ ಅಂತ ಇದ್ ಮಾಡೋದು. ಮಕ್ಕಳು ಸ್ಕೂಲ್ ಇಲ್ಲ ಅಂತ ಇದ್ ಮಾಡ್ತೀವಿ. ಇವಾಗ ಏನಕ್ಕೆ ಇದಾಗ್ತಿದೆ ಅಂದ್ರೆ ಅವ್ರವ್ರ ದುಡ್ಡಲ್ಲಿ ತೊಂದರೆ ಆಗಿದೆ. ಇಷ್ಟು ದಿನ ಬರ್ತೈತೆ, ದುಡ್ಡು ಇವಾಗ ಬರ್ತಾ ಇಲ್ಲ, ಅದಕ್ಕೆ ಇವಾಗ ಎತ್ಕಟ್ಟವ್ರು ಅಷ್ಟೇ. BMP ಎಲ್ಲಿಂದನೋ ಬಂದಿಲ್ಲ, BMP ಕರ್ಸಿದ್ದವ್ರೆ. BMP ಕರ್ಸಿದ್ದವ್ರೆ, ಗೋಶಾಲೆ ಅದ್ ಮಾಡ್ಸಿದ್ದವ್ರೆಲ್ಲ ಗೌರ್ಮೆಂಟ್ ಜಾಗಗಳು ಬಂಡೆಗಳು ಮುಚ್ಚಾಕಿ ಆ ಜಾಗಗಳು ಮಾಡ್ಕೊಂಡು ಅವ್ರಿಗೆ ಅಭಿವೃದ್ಧಿ ಅಂತವ್ರು ಹೊರತು ಗ್ರಾಮಗಳು ಯಾವ ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಮೂರಲ್ಲಿ ಗೌರ್ಮೆಂಟ್ ಜಾಗಗಳು ಎಷ್ಟೋ ಅವೆ. ಒಂದು ಸ್ಕೂಲ್ ಇಲ್ಲ, ಒಂದು ಸ್ಕೂಲ್ ಐತೆ, ಒಂದು ಸ್ಕೂಲ್ಗೆ ಒಂದು ಗ್ರೌಂಡ್ ಇಲ್ಲ, ಒಂದು ಸಮುದಾಯ ಭವನ ಇಲ್ಲ, ಒಂದು ಕಲ್ಯಾಣ ಮಂಟಪ ಇಲ್ಲ, ಏನಿಲ್ಲ. ಅವರೆಲ್ಲ ಸ್ವಂತ ಜಾಗ ಮಾಡ್ಕೊಂತವ್ರು ಅಷ್ಟೇ. ಕಣ್ಣೂರಲ್ಲಿ ಜಮೀನು ಮುಚ್ಚಾಕಿದ್ರು, ಕಣ್ಣೂರು ಕೆರೆ ಮುಚ್ಚಾಕ್ಬಿಟ್ಟು ಅದೇನ್ ಮಾಡ್ಕೊಂಡ್ರು, ಗೋಶಾಲೆ ಕಟ್ಸಿದ್ರು. ಎಲ್ಲೋ ರಾಜಸ್ಥಾನದಿಂದ ಬಂದು ಗೋಶಾಲೆ ಕಟ್ಸೋದೇನೈತೆ? ಅದೇ ಗೌರ್ಮೆಂಟ್ ಸ್ಕೂಲ್ಗೆ ಏನಾದ್ರು ಬಸ್ ಡಿಪೋ ಮಾಡಿದ್ರೆ ಆಗೋಗ್ತೈತೆ ಇಲ್ವಾ? ಕಸದಿಂದ ಕೆಟ್ಟ ವಾಸನೆ ಬರ್ತಾ ಇದೆ, ನಿಲ್ಲಕ್ಕೂ ಆಗ್ತಾ ಇಲ್ಲ. ಏನೇನ್ ಅದರಿಂದ ಏನ್ ಸಮಸ್ಯೆ ಆಗ್ತಿದೆ ನಿಮ್ಗೆ? ಕಸದಿಂದ ಊರಲ್ಲಿ ಜನ ಎಲ್ಲ ನಮ್ಮೂರಲ್ಲಿ ಫಸ್ಟ್ 90 ವರ್ಷ ಆದ್ರೂ ಬದುಕ್ತಾ ಇದ್ರು. ಇವಾಗ 50 ವರ್ಷದ ಮೇಲೆ ಯಾರು ಬದುಕ್ತಾನೆ ಇಲ್ಲ. ವಯಸ್ಸು ಹುಡುಗ್ರೆ ಸತ್ತೋಗ್ತವ್ರೆ. ಅದ್ ಯಾವ ಕಾಯಿಲೆ ಅಂಬಿಟ್ಟೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಬೇಗ ಸತ್ತೋಗ್ತಾರೆ. ಊರಲ್ಲಿ ಎಣ್ಣೆ ಮಾಡ್ತಾರೆ. ಎಣ್ಣೆ ಮಾರೋನ್ ಮಾಡಿದ್ರು ಸ್ಟೇಷನಲ್ಲೂ ಏನಿಲ್ಲ ಸರ್. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಸ್ಟೇಷನ್ ಸರಿತಾರೆ, ಎಣ್ಣೆ ಮಾರ್ತಿ ವಿಡಿಯೋ ಮಾಡ್ಕೊಂಬರ್ತೀವಿ ಸರ್, ಬರ್ರಿ. ಹೋಗಪ್ಪ ಫಸ್ಟ್ ನಿಮ್ಮ ಊರಾಗ ಹೇಳ್ರಿ, ಕುಡಿಬೇಡ, ಬಾರಲ್ಲಿ ಕುಡಿಯಕ್ಕೆ ಹೇಳ್ರಿ ಅಂತಾರೆ. ಮನೆ ತಿರೋದಕ್ಕೆ ತಾನೇ ಕುಡಿತಾರೆ. ಕಸದಿಂದನೇ ಎಷ್ಟು ತೊಂದರೆ ಆಗ್ತಾರೆ. ಕಸದಿಂದನೇ ಯಾರ್ಯಾರು ಊರಲ್ಲಿ ಬರ್ತಾ ಇರೋದು. ಕಸದಿಂದನೇ ಮನೆಯೆಲ್ಲ ಮರ್ಡರ್ ಯಾರೋ ಬಾಡಿ ಬಿಸಕ್ ಹೋಗಿದ್ರು. ಆ ಕಸದಿಂದ ಮಶಾಣಗಳಿಲ್ಲ. ಕಸ ಅಂಡ್ಲೋ ಮಾಡಕ್ ಹೋಗ್ತಾರೆ. ಇವಾಗ BMPಗೆ ಬರ್ತಾರೆ ಅಂಡ್ಲೋ ಮಾಡಕ್ಕೆ, ಯಾರು ಇರಲ್ಲ. ಅಲ್ಲಿ ಮಾಡಿದ್ರೆ ಕಾಸು ಕೊಡ್ಬೇಕು. ಏನ್ ಮಾಡ್ತೀವಿ, ಯಾರೋ ಜಮೀನಲ್ಲಿ ದಬ್ಬಾಕ್ಬಿಟ್ಟು ಹೋಗ್ತಾರೆ. ಯಾರಪ್ಪ 2,000 ರೂಪಾಯಿ ಕಾಸು ಕೊಡೋದು ಅಂದ್ಬಿಟ್ಟು. ಆ ಮೆಡಿಸನ್ ಸುಟ್ಟೋಗಿ, ನಾನು ಮೆಡಿಕಲಲ್ಲೇ ಕೆಲಸ ಮಾಡೋದು. ಮೆಡಿಸನ್ ಏನಾಗುತ್ತೆ ನಂಗೆ ಚೆನ್ನಾಗಿ ಗೊತ್ತು. ಸುಟ್ಟೋಗಿರೋ ಮೆಡಿಸನ್ ಅಲ್ಲಿ ತಂದು ಹಾಕ್ತಾರೆ, ಅದಕ್ಕೆ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚೆಲ್ಲ ಪೊಲ್ಯೂಷನ್ ಎಲ್ಲ ಆಗುತ್ತೆ. ಪೊಲ್ಯೂಷನ್ ಮಕ್ಕಳಿಗೆಲ್ಲ ಕಾಯಿಲೆ ಬರುತ್ತೆ. ಇಷ್ಟೇ ಸರ್. ಕೇಳಿದ್ವಾ, ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ತಾರೆ. ನಾವು ಚಿಕ್ಕ ವಯಸ್ಸಿನ ನೋಡ್ತೇನೆ ಇದೀವಿ. ಇವಾಗ ಎಷ್ಟು ಮಾತಾಡಿದ್ರು ಇನ್ನೊಂದು ವಾರಕ್ಕೆ ಇದೇನು ಇರಲ್ಲ. ಒಟ್ಟಾರೆ ಏನಾಗ್ಬೇಕು ನಿಮ್ಗೆ ಇವಾಗ? ಏನಾಗ್ಬೇಕು, BBMP ಇರಬಾರ್ದು, ಕ್ರೆಷರ್ ಇರಬಾರ್ದು. ಕ್ರೆಷರಿಂದ ಜೀವನ ಮಾಡ್ತಾವ್ರೆ, ಇರ್ಲಿ. ಅದಕ್ಕೊಂದು ರೂಲ್ಸ್ ಅಂತ ಇರುತ್ತಲ್ವಾ. ಟಾರ್ಪಲ್ ಹಾಕೊಂಡು ನೀರು ಹೊಡ್ಕೊಂಡು ಗಾಡಿಯಲ್ಲಿ ಓಡಾಡ್ಲಿ. ನಮ್ಮೂರ್ಗೊಂದು ಬಸ್ ಬರಬೇಕು ಸ್ಕೂಲ್ಗೆ. ಆಟೋಗಳೆಲ್ಲ ಬೇಕಾಗಿಲ್ಲ. ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಆರಾಮಾಗಿ ಹೋಗಿ ಬರ್ಬೇಕಷ್ಟೇ ಸರ್. ಆಟೋಗೆ ಅವ್ರು ದುಡ್ಡು ಕೊಟ್ಟರೆ ಆಟೋ ತಗೊಂಡು ಹೋಗ್ತಾರೆ. ದುಡ್ಡು ಕೊಟ್ಟರೆ ಆಟೋದವ್ರು ಹೋಗಲ್ಲ. ಅವರು ಇವತ್ತು ಎಕ್ಸಾಮ್ ಇರುತ್ತೆ, ಬಾಪ ಸ್ಕೂಲಿಗೆ ಬಿಡು, ನಂಗೆ ನಿಮ್ಮ ಓನರ್ ದುಡ್ಡು ಕೊಟ್ಟಿಲ್ಲ, ನಾನು ಬರಲ್ಲ. ಆಗ ಮಕ್ಳೇನು ಮಾಡಬೇಕು? ನೋಡ್ಕೊಂಡು ಹೋಗಕ್ಕಾಗುತ್ತೆ. ನೋಡ್ಕೊಂಡು ಹೋದ್ರೆ ಎಷ್ಟು ಸ್ಪೀಡಾಗಿ ಬರ್ತಾರೆ ಸರ್ ಗಾಡಿಗಳು. ಮಕ್ಳು ಭಯ ಬೀಳಲ್ವಾ? ನಾನು ಅದೇ ಸ್ಕೂಲಲ್ಲಿ ಹೋಗಿರೋದು. 100ರಲ್ಲಿ ಬರ್ತಾರೆ. ಅದಕ್ಕೆಲ್ಲ ಅಡ್ಡ ಹಾಕಿದ್ರೆ ನಾವು ಸ್ಟೇಷನಲ್ಲಿ ಇರ್ತೀವಿ ನಾವೆಲ್ಲ. ಇದು ಬ್ರಾಂಡ್ ಬೆಂಗಳೂರು. DK ಶಿವಕುಮಾರ್ ಪದೇ ಪದೇ ಹೇಳ್ತಾ ಇರ್ತಾರಲ್ಲ, ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಇವರೆಲ್ಲ ಮಾತನಾಡಿದ್ರಲ್ಲ, ಇದು ಬ್ರಾಂಡ್ ಬೆಂಗಳೂರು. ಮಕ್ಕಳಿಗೆ ಓಡಾಡೋದಕ್ಕೆ ಒಳ್ಳೆ ಶಾಲೆ ಇಲ್ಲ, ಒಂದು ಒಳ್ಳೆ ಬಸ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಒಂದು ಹಳ್ಳಿಯಲ್ಲಿ, ಬೆಂಗಳೂರಿಂದ ಬಹಳ ದೂರ ಇಲ್ಲ, 20 ಕಿಲೋಮೀಟರ್ ಅಷ್ಟೇ. ಮಿಟ್ಟಗಾನ ಹಳ್ಳಿ 18 ಕಿಲೋಮೀಟರ್ ಇದೆ. ಇಲ್ಲಿ ಕಸ ಸುರಿತಾರೆ. ಕಸದಿಂದ ನೀರೆಲ್ಲ ಕಲುಷಿತವಾಗಿ ಹೋಗಿದೆ, ಗಾಳಿ ಎಲ್ಲ ಕಲುಷಿತವಾಗಿ ಹೋಗಿದೆ. ಮಕ್ಕಳೆಲ್ಲ ಹೊಟ್ಟೆ ನೋವಿನಿಂದ ಪ್ರತಿನಿತ್ಯ ಬಳಲ್ತಾ ಇದ್ದಾರೆ. ಅವರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಡಾಕ್ಟರ್ ಕೂಡ ಅವ್ರನ್ನ ಟಚ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರಂತೆ. ಪರಿಸ್ಥಿತಿ ನೋಡಿ ಮಿಟ್ಟಗಾನಹಳ್ಳಿಯ ಜನರದ್ದು. ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನೋದು ಇಲ್ಲಿನ ಜನರ ಆಗ್ರಹ ಆಗಿದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.